ಈ ಶುಭ ಸಂಜೆಯ ನಮಸ್ಕಾರಗಳು. ಕನ್ನಡ ಮತ್ತು ಸಂಸ್ಕೃತಿ ಶಿಷ್ಯರು ಕ್ರೋಢೀಕರಿಸಿದ ಮೊದಲನೆಯವರು ಡಾಕ್ಟರ್ ಪದ್ಮನಾಭ ಪೈಪೋರ ಸಾಮಾಜಿಕ ಜಾಗೃತಿಯನ್ನು ಮಾಡ್ತಾರೆ, ನಾರಾಯಣ ಗುರುಗಳು ಧಾರ್ಮಿಕ ಜಾಗೃತಿಯನ್ನು ಮಾಡ್ತಾರೆ, ಕುಮಾರ ಆಶ್ರಮ ಶಾಲೆಗಳ ಪ್ರವೇಶಕ್ಕಾಗಿ ಚಳವಳಿ ನಡೆಸ್ತಾರೆ. 16ರಿಂದಲೇ ಅಧಿಕೃತ ಕಾರ್ಯಕ್ರಮವಾಗಿ ಘೋಷಿಸುತ್ತಾ ಬಂದಿರುವುದನ್ನ ತಾವೆಲ್ಲರೂ ಅವರನ್ನ ವಿಸ್ತೃತವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಪಾಲಿಸಲಿದ್ದರೆ ನೀವು ಮದುವೆ ಸಮಾರಂಭಕ್ಕೆ ನಾನು ಬರುವುದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಈ ಕೇರಳದಲ್ಲಿ ನಡೆಯುತ್ತೆ. ದುಷ್ಟ ವಿಸ್ತೃತವಾಗಿ ಸ್ವಾಗತಿಸ್ತೇನೆ. ವೇದಿಕೆ ಮೇಲೆ ಆಗಿರುವ ಡಾಕ್ಟರ್ ಎಂ ತಿಮ್ಮೇಗೌಡ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಪ್ರಾರಂಭ ಮಾಡ್ತಾರೆ. ಅವರು ಈಡುವ ಮನವಿಯನ್ನ ಬ್ರಿಟಿಷ್ ಸಂಸ್ಥಾನಕ್ಕೆ ಕಳಿಸ್ತಾರೆ, ವೈಸ್ರಾಯ್ ಕಳಿಸ್ತಾರೆ. ಅದು ಸ್ವಾಮಿ ವಿವೇಕಾನಂದರನ್ನ ಬ್ರಹ್ಮಶ್ರೀ ನಾರಾಯಣ ಗುರುರವರು ಸಮಾಜ ಸುಧಾಕರ ನಾರಾಯಣ ಗುರುಗಳನ್ನ ಗುಡಿ ಗೋಪುರಗಳಲ್ಲಿ ದೇವರನ್ನಾಗಿ ಮಾಡಿ ಅವರ ನಿಜವಾದ ಚಿಂತನೆಗಳನ್ನು ಇವತ್ತು ಮರೆಯುವಂತಹ ಪರಿಸ್ಥಿತಿ ಬಂದಿದೆ. ನಾವು ನಾಳೆ ಪ್ರಾರಂಭ ಆಗಿತ್ತು. ಅದೇ ಸಮಯದಲ್ಲಿ 1988ರಲ್ಲಿ ಕೇರಳದ ಅರವಿಪುರಂನಲ್ಲಿ ಸಮಾಜವಾಗಿ ಪರಿವರ್ತನೆಗೊಳ್ಳುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿಕೊಂಡು ಬಂದಿದೆ. 19ನೇ ದೈವಿಕ ತಾಳ್ಮೆ ಇರಲಿ, ಶಾಂತಿ ಇರಲಿ, ಕೂತ್ಕೊಳ್ಳಿ, ಎಲ್ಲರಿಗೂ ಕಾಣಿಸಬೇಕಾಗಿದೆ. ಸಾರ್ವಜನಿಕರು, ಅಧಿಕಾರಿ ಮಿತ್ರರು, ಮಾಧ್ಯಮ ಮಿತ್ರರು, ಅವರೊಂದಿಗೆ ಆಗಿರುವ ಎಲ್ಲರನ್ನೂ ಕೂಡ ರಾಜಕೀಯದಲ್ಲಿ ಪ್ರಾತಿನಿಧ್ಯತೆ ಚಳವಳಿ ನಡೆಯಿತು. ಈ 5 ಹಂತಗಳಲ್ಲಿ ಚಳವಳಿ ನಡೆಯಿತು. ಅದೇ ಸಾಗಿರ್ಲಿಲ್ಲ. ಈಡವರ ಹೆಣ್ಣು ಮಕ್ಕಳು ಎದುರಿಗೆ ಬಟ್ಟೆಗಳನ್ನು ಹಾಕುವ ಪರಿಸ್ಥಿತಿ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಅಲ್ಲಿಯ ಪ್ರವೇಶ ಮಾಡಲಿಕ್ಕೆ ಜಾತಿ ಅಗತ್ಯ ಇಲ್ಲ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದರು ನಾವು ಕಾಣಬಹುದು. ಕೇವಲ ಧಾರ್ಮಿಕ ಚಳವಳಿ ಮೈಸೂರು ಬಂದು ಮೈಸೂರಿನ ರಾಜ್ಯ ಸಂಸ್ಥಾನದಲ್ಲಿ ಅವರು ಕೆಲಸ ಕೊಡ್ತಾರೆ. ಮೈಸೂರಿನಲ್ಲಿ ಅವರು ವೈದ್ಯಾಧಿಕಾರಿಯಾಗಿದ್ದಾರೆ. ಇವತ್ತು ಬೆಂಗಳೂರಿನ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅನ್ನು ರೂಪಿಸಿದವರು ಡಾಕ್ಟರ್ ಪದ್ಮನಾಭ ಪಂತು. ಇದು ಬಹಳ ನಮಗೆ ಡಾಕ್ಟರ್ ಪದ್ಮನಾಭ ಪಂತು ಒಬ್ಬ ಶಿಕ್ಷಿತ ರಾಜಕೀಯ ಮತ್ತು ಆರ್ಥಿಕ ಬದುಕನ್ನೇ ಅವರು ಪಲ್ಲಟಗೊಳಿಸಿದ್ದನ್ನು ನಾವು ಕಾಣಬಹುದಾಗಿದೆ. ಇದರ ಮೊದಲ 40 ವರ್ಷಗಳಲ್ಲಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾಕೆ ನೆನಪಿಸಿಕೊಳ್ಬೇಕಂದ್ರೆ ಡಾಕ್ಟರ್ ಪದ್ಮನಾಭ ಪಂತು ಕೇರಳದ ಒಬ್ಬ ಸಾಮಾನ್ಯ ಮುದ್ದೆದಾರರ 1873ರಲ್ಲಿ ಜ್ಯೋತಿಬಾ ಫುಲೆಯವರು ಮತ್ತು ಅವರ ಪತ್ನಿ ಕರ್ನಾಟಕ ಪ್ರದೇಶ ಆರ್ಯ ಬೀದಿಗರ ಸಂಘದ ಪರವಾಗಿ ಭಿನ್ನಮತಲೆ ನೀಡಲಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ
ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜಯಂತ್ಯೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ವಿಖ್ಯಾತ ಆನಂದ ಸ್ವಾಮೀಜಿಗಳು ಆರ್ಯ ಈಡಿಗರ ಸಂಸ್ಥಾನ ಸೋಲೂರು ಇದರ ಪೀಠಾಧಿಪತಿಗಳು, ಇನ್ನೊಬ್ಬರು ಗುರುಗಳಾದಂಥ ರೇಣುಕಾನಂದ ಸ್ವಾಮೀಜಿಗಳು, ನಾರಾಯಣ ಗುರು ಮಹಾಸಂಸ್ಥಾನ ನಿಟ್ಟೂರು ಇದರ ಪೀಠಾಧಿಪತಿಗಳು, ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಎಚ್.ಎಂ. ರೇವಣ್ಣವರ, ಹಿರಿಯ ಪತ್ರಕರ್ತರು ಹಾಗೂ ಚಿಂತಕರು ಆದಂಥ ಇವತ್ತಿನ ಉಪನ್ಯಾಸಕರಾದಂಥ ನಾರಾಯಣ ಗುರುಗಳ ಬಗ್ಗೆ ಉಪನ್ಯಾಸವನ್ನು ನೀಡಿದಂಥ ಶ್ರೀ ಅಮೀನ್ ಮಟ್ಟು ಅವರ, ಕರ್ನಾಟಕ ಆರ್ಯ ಈಡಿಗರ ಸಂಘದ ಅಧ್ಯಕ್ಷರಾದಂಥ ಶ್ರೀ ತಿಮ್ಮೇಗೌಡರ, ಬಿಲ್ಲವ ಸಂಘದ ಅಧ್ಯಕ್ಷರಾದಂಥ ಶ್ರೀ ವೇದಕುಮಾರ್ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀ ವೆಂಕಟೇಶ್ ಅವರ, ಶ್ರೀಮತಿ ಗಾಯತ್ರಿ ಅವರ, ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಈ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಅತ್ಯಂತ ಸಂತೋಷದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿದ್ದೇನೆ. ಈ ನಾಡಿನ ಎಲ್ಲ ಜನತೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಅಮೀನ್ ಮಟ್ಟು ಅವರು ನಿಮಗೆಲ್ಲ ಅರ್ಥ ಆಗೋ ರೀತಿಯಲ್ಲಿ ನಾರಾಯಣ ಗುರುಗಳ ಬಗ್ಗೆ ಉಪನ್ಯಾಸವನ್ನು ಮಾಡಿದ್ದಾರೆ. ಬಹಳ ವಿವರವಾಗಿ ಎಲ್ಲ ಅವರ ಆಚಾರ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೀವೆಲ್ಲರೂ ಕೂಡ ನಾರಾಯಣ ಗುರುಗಳ ಚಿಂತನೆ, ಅವರ ಉದ್ದೇಶ, ಅವರ ಹೋರಾಟ ಮತ್ತು ಅವರು ಸಮಾಜಕ್ಕಾಗಿ ಯಾವ ವಿಚಾರಗಳನ್ನು ಮುಂದಿಟ್ಟಿದ್ರು ಅವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾರಾಯಣ ಗುರುಗಳು ಈಳುವ ಸಮಾಜದಲ್ಲಿ ಕೇರಳದಲ್ಲಿ ಜನಿಸಿದ್ರು ಕೂಡ ಅವರು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಲ್ಲ, ಯಾವ ಪ್ರದೇಶಕ್ಕೂ ಸೇರಿದವರಲ್ಲ. ಇಡೀ ಸಮಾಜದ ಆಸ್ತಿ
ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಅಮೀನ್ ಮಟ್ಟೂರ್ ಅವರು ಹೇಳಿದ್ದಾರೆ, ಹೋರಾಟ ಯಾವ ರೀತಿ ಅವರು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಸಮಾಜದಲ್ಲಿ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ, ಮೂಢನಂಬಿಕೆಗಳಿದ್ದಾವೆ, ಅಂಧಶ್ರದ್ಧೆಗಳಿದ್ದಾವೆ. ಇವನ್ನೆಲ್ಲ ಅದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಇತಿಹಾಸದ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಇವತ್ತು ಸಮಾಜದಲ್ಲಿ ನಾರಾಯಣ ಗುರು ಅವರು ಬದುಕಿದ್ದಂಥ ಕಾಲದಲ್ಲಿ ಬಹಳಷ್ಟು ಅನಕ್ಷರತೆ ಇತ್ತು. ಇವತ್ತು ಸುಧಾರಣೆ ಆಗಿದೆ. ಇನ್ನೂ ಅನಕ್ಷರಸ್ಥರಿದ್ದಾರೆ, ಅಕ್ಷರಸ್ಥರಿದ್ದಾರೆ. ಈ ಬದಲಾವಣೆ ಹೋಗ್ಬೇಕು. ಎಲ್ಲರೂ ಕೂಡ ಅಕ್ಷರಸ್ಥರಾಗಬೇಕು. ಯಾಕಂತಂದ್ರೆ ನಾರಾಯಣ ಗುರು ಅವರು ಹೇಳಿದಂತೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ, ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅಂತಕ್ಕಂಥ ಮಾತುಗಳನ್ನು ನಾರಾಯಣ ಗುರುಗಳು ಹೇಳಿದ್ದಾರೆ. ಅಂದರೆ ಇವತ್ತು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಮೇಲು ಕೀಳು ಅಂತಕ್ಕಂಥದ್ದು ಬೆಳೆದು ಬಂದಿದೆ, ಅಸಮಾನತೆ ಬೆಳೆದು ಬಂದಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವೆಲ್ಲ ಹಿಂದುಳಿದಿರಲಿಕ್ಕೆ ಕಾರಣ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಸಮಾನತೆ ಸಮಾಜದಲ್ಲಿ ಇದ್ದರೆ, ಇನ್ನೂ ಉಳ್ಕೊಂಡಿದ್ರೆ ಜಾತಿ ವ್ಯವಸ್ಥೆಯ ಕಾರಣಕ್ಕೆ. ಜಾತಿ ವ್ಯವಸ್ಥೆ ಯಾಕೆ ನಮ್ಮಲ್ಲಿ ಬಹಳ ಆಳವಾಗಿ ಬೇರೂರಿದೆ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಯಾವ ವ್ಯವಸ್ಥೆಗೆ ಚಲನೆ ಇರೋದಿಲ್ಲ, ಜಡತ್ವ ಇರ್ತದೆ, ಅಂಥ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ, ಆ ಬೆಳವಣಿಗೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ಜಡತ್ವ ಇರ್ತಕ್ಕಂಥ ನಮ್ಮ ಸಮಾಜ, ಜಾತಿ ವ್ಯವಸ್ಥೆ, ಚಲನೆ ಇಲ್ಲದೆ ಇರ್ತಕ್ಕಂಥದ್ದು. ಈ ಚಲನೆ ಸಿಗಬೇಕಾದ್ರೆ ಏನಪ್ಪ ಮಾಡಬೇಕು? ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಸಮಾಜದಲ್ಲಿ ಬಡವರಿದ್ದಾರೆ, ಸಮಾಜದಲ್ಲಿ ಬಡವರಿದ್ದಾರೆ, ಎಲ್ಲ ಜಾತಿಯಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಕೂಡ ಇದ್ದಾರೆ ಬಡವರು. ಈ ಬಡವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಕೊಡದೆ ಹೋದರೆ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಹೆಂಗೆ ಸಿಗ್ತದೆ? ಆರ್ಥಿಕ ವ್ಯವಸ್ಥೆಗೆ ಚಲನೆ ಹೆಂಗೆ ಸಿಗ್ತದೆ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾರಾಯಣ ಗುರುಗಳು ಹೇಳಿದ್ರು, ನೀವು ವಿದ್ಯಾವಂತರಾಗಿ ಎಲ್ಲಿ ನಿಮ್ಮನ್ನ ದೇವಸ್ಥಾನಕ್ಕೆ ಬಿಡಲ್ಲ, ಆ ದೇವಸ್ಥಾನಗಳು ನಿಮ್ಮಲ್ಲಿಗೆ ತಗೊಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ. ಈಗ ನಿಮ್ಮ ಪ್ರವೇಶಕ್ಕೆ, ದೇವಸ್ಥಾನ ಪ್ರವೇಶ ಮಾಡೋಕ್ಕೆ ಕೇರಳದಲ್ಲಿ ಬಹಳ ಇತ್ತು. ಈ ಅಸಮಾನತೆ ಇದೆಯಲ್ಲ, ಶೂದ್ರ ವ್ಯವಸ್ಥೆಯನ್ನು ಬಹಳ ತುಚ್ಛವಾಗಿ ಕಾಣ್ತಕ್ಕಂಥ ಪರಿಸ್ಥಿತಿ ಇತ್ತು ಕೇರಳದಲ್ಲಿ. ನಾರಾಯಣ ಗುರು ಅವರು ಬದುಕಿದ್ದಂಥ ಕಾಲದಲ್ಲಿ ಬಹಳ ತುಚ್ಛವಾಗಿದ್ದಂಥ ಕಾಲದಲ್ಲಿ ಇತ್ತು. ಅಂಥ ಪರಿಸ್ಥಿತಿನಲ್ಲಿ ನಾರಾಯಣ ಗುರುಗಳು ಸಂಘರ್ಷ ಮಾಡಕ್ಕೆ ಹೋಗಲಿಲ್ಲ. ಯಾರು ಪ್ರವೇಶ ಕೊಡಬಾರದು ಅಂತ ಇದ್ದಾರೆ ಅವ್ರ ಜೊತೆ ಸಂಘರ್ಷಕ್ಕೂ ಇಳಿಲಿಲ್ಲ. ಅದ್ರ ಬದಲಾಗಿ ಏನು ಮಾಡಿದ್ರು? ದೇವಸ್ಥಾನಗಳು ನಿಮ್ಮಲ್ಲಿಗೆ ತಂದುಕೊಡ್ತೀನಪ್ಪ, ನೀವು ಯಾವ ದೇವಸ್ಥಾನಗಳಿಗೆ ಪ್ರವೇಶ ಬೇಡ ಅಂತ ಹೇಳ್ತಾರೆ ಆ ದೇವಸ್ಥಾನಗಳಿಗೆ ಹೋಗಬೇಡಿ. ನೀವು ನಿಮ್ಗೆ ಬಹಳ ಸುಲಭವಾದಂಥ ದಾರಿ ಹುಡುಕಿದ್ರು. ಪರ್ಯಾಯವಾದಂಥ ವ್ಯವಸ್ಥೆ ಇದೆಯಲ್ಲ, ಇದನ್ನ ಹುಡುಕಿದ್ದು ನಾರಾಯಣ ಗುರುಗಳು ಅಂತಕ್ಕಂಥದ್ದನ್ನು. ಅದಕ್ಕೋಸ್ಕರನೇ
ಅವರು ಮೊದಲನೇ ದೇವಸ್ಥಾನ ಕಟ್ಟಿದ್ದು 1888ನೇ ಇಸ್ವಿನಲ್ಲಿ. 1888ನೇ ಇಸ್ವಿ. ಅಲ್ಲಿಂದ ಈಚೆಗೆ 150ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಕಟ್ಟಿದ್ರು. 150ಕ್ಕೂ ಹೆಚ್ಚು ದೇವಸ್ಥಾನಗಳು. ಶೂದ್ರರು ನೀವೇ ಪೂಜಾರಿಗಳಾಗಿ, ಏನ್ ದೇವ್ರು ಬೇಡ ಅಂತಾರ? ಮೇಲ್ಜಾತಿಯಿಂದಲೇ ಬಂದವರು ಪೂಜಾರಿಗಳಾಗಬೇಕು ಅಂತ ಹೇಳ್ತಾನ ದೇವರು? ಕೆಳಜಾತಿಯವರು ಕೂಡ ಪೂಜಾರಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಅವರು ಯಾರು ಪೂಜಾರಿಗಳಾಗ್ತಾರೆ ಅವ್ರಿಗೆ ತರಬೇತಿನೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಈಗ ನಿಮ್ಮ ದೇವರಿದನಲ್ಲ, ಈಶ್ವರ ನಮ್ಮ ಮನೆ ದೇವರು ಅಂತ ಇಟ್ಕೊಳ್ಳೋಣ. ನಿಮ್ಮ ಮನೆ ನೀವೇ ದೇವಸ್ಥಾನ ಕಟ್ಟಿಕೊಂಡು ನೀವೇ ಪೂಜೆ ಮಾಡಿ. ಈಗ ಮೇಲ್ಜಾತಿಯವರ ದೇವರು ಅನ್ನೋದಕ್ಕೆ ಬದಲು ನಮ್ಮ ದೇವರು, ನಮ್ಮ ಈಶ್ವರ ಅಂತ ಹೇಳ್ಕೊಳ್ಳಿ. ಇದನ್ನ ನಾರಾಯಣ ಗುರುಗಳು ಬಹಳ ವ್ಯವಸ್ಥಿತವಾಗಿ ಕರಾವಳಿ ಪ್ರದೇಶದಲ್ಲಿ ಮಾಡಿದ್ರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ರು, ಒಂದು ಜಾತಿ, ಒಂದು ಮತ, ಒಂದು ದೇವರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಒಂದೇ ಜಾತಿ ಇರ್ತಕ್ಕಂಥದ್ದು, ಒಂದೇ ದೇವರು ಇರ್ತಕ್ಕಂಥದ್ದು, ಒಂದು ಧರ್ಮ ಇರ್ತಕ್ಕಂಥದ್ದು. ಅದರಿಂದ ನಾವು ಅನೇಕ ರೀತಿಯಲ್ಲಿ ಅನೇಕ ದೇವರುಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಇವನ್ನೆಲ್ಲ ಮಾಡಬಾರದು. ಎಲ್ಲ ಮನುಷ್ಯರು ಅಂತಂದ್ರೆ ಒಂದೇ ಜಾತಿ ಅಲ್ವಾ? ನಮ್ಮಲ್ಲಿ ವ್ಯತ್ಯಾಸ ಇದೆಯಾ? ಮೇಲ್ಜಾತಿ ಕೆಳಜಾತಿ ಇವೆಲ್ಲ ನಾವು ಮಾಡ್ಕೊಂಡಿರೋದು, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಈ ಜಾತಿ ವ್ಯವಸ್ಥೆಗೆ ಚಲನೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಮುಖ್ಯಮಂತ್ರಿ ಆದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲ ಸಮಾಜದಲ್ಲಿರ್ತಕ್ಕಂಥ, ಎಲ್ಲ ಧರ್ಮದಲ್ಲಿರ್ತಕ್ಕಂಥ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ, ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರ್ಬೋದು, ಮತ್ತು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ಬೋದು. ಈಗ ನಾವು ಮಧು ಬಂಗಾರಪ್ಪನವರು ಹೇಳಿದ್ರು, 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಅದು ಇಂಥ ಜಾತಿಗೆ ಕೊಡಬೇಕು ಅಂತ ಇದ್ದೀವ, ಇಂಥ ಧರ್ಮದವರಿಗೆ ಕೊಡಬೇಕು ಅಂತ ಇದ್ದೀವ, ಇಂಥ ಪಕ್ಷದವರಿಗೆ ಕೊಡಬೇಕು ಅಂತ ಇದ್ದೀವ? ಎಲ್ಲ ಪಕ್ಷದವರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಕೂಡ ಪಡ್ಕೊತಾ ಇದ್ದಾರೆ. ಅದಕ್ಕೆ ಇವತ್ತಿನವರೆಗೆ ನಾವು ಬಂದು ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳಾಯ್ತಾ ಬಂದಿದೆ. 3 ತಿಂಗಳಿಗಿಂತ ಸ್ವಲ್ಪ ಜಾಸ್ತಿ ಆಗಿದೆ. ಇಷ್ಟರಲ್ಲಿ 1 ಲಕ್ಷ ಕೋಟಿ 1 ಲಕ್ಷ ಕೋಟಿ ರೂಪಾಯಿಗಳನ್ನು ಬಡವರಿಗೋಸ್ಕರ ಖರ್ಚು ಮಾಡಿದ್ದೀವಿ. ಅನ್ನಭಾಗ್ಯ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಯುವ ನಿಧಿ ಇರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಆರ್ಥಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ, ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ, ಶೈಕ್ಷಣಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು. ಏನಪ್ಪ ಅಂತಂದರೆ, ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ನಾವು ಯಾರಿಗೆ ಶಕ್ತಿ ಇಲ್ಲ, ಆರ್ಥಿಕವಾಗಿ ಶಕ್ತಿ ಇಲ್ಲ, ಸಾಮಾಜಿಕವಾಗಿ ಶಕ್ತಿ ಇಲ್ಲ, ಅವರನ್ನ ಶಕ್ತಿಯುತರನ್ನಾಗಿ ಮಾಡ್ತಕ್ಕಂಥದ್ದೇ ನಾವು ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಈಗ ಬಸವಣ್ಣನ ಕಾಲದಲ್ಲಿ, ಬುದ್ಧನ ಕಾಲದಿಂದ ಜಾತಿ ಹೋಗ್ಬೇಕು ಅಂತ ಹೇಳ್ತಾರಲ್ಲ, ವರ್ಗ ಹೋಗ್ಬೇಕು ಅಂತ ಹೇಳ್ತಾರಲ್ಲ, ಜಾತಿ ಹೋಗಿದೆಯಾ? ವರ್ಗ ಹೋಗಿದೆಯಾ? ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದೆಯಾ? ಇಲ್ಲ.
ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ. 1950 ಜನವರಿ 26ನೇ ತಾರೀಕು ಸಂವಿಧಾನ ಬಂತು. ಆ ಸಂವಿಧಾನ ಬಂದರೂ ಕೂಡ ಇನ್ನೂ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಈ ಸಂವಿಧಾನ ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂವಿಧಾನದ ಪೀಠಿಕೆಯನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ನಾನು ಮಾಡ್ತಾ ಇರ್ತಕ್ಕಂಥದ್ದು ಕರ್ತವ್ಯ. ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ನಾನು ಕರ್ತವ್ಯವಾಗಿ, ನಮ್ಮ ಸರ್ಕಾರ ಕರ್ತವ್ಯವಾಗಿ ಮಾಡ್ತಾ ಇದ್ದೀವಿ ಹೊರತು ಬಡವರಿಗೋಸ್ಕರ ಅಲ್ಲ, ಅಥವಾ ಹಿಂದುಳಿದವ್ರಿಗೋಸ್ಕರ ಅಲ್ಲ, ಅಲ್ಪಸಂಖ್ಯಾತರಿಗೋಸ್ಕರ ಅಲ್ಲ, ದಲಿತರಿಗೋಸ್ಕರ ಅಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಲ್ವಾ. ಈಗ ಎಲ್ಲ ಜಾತಿ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗುತ್ತಾ? ಬಸವಣ್ಣ ಹೇಳಿದ್ರು, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೋಗಿದೆ ಜಾತಿ. ಈ ವಚನ ಹೇಳ್ತಾ ಹೇಳ್ತಾ ಜಾತಿ ಮಾಡಕ್ ಶುರು ಮಾಡ್ಬಿಡ್ತೀವಿ. ನೀ ಯಾವ ಜಾತಿಯವನಪ್ಪ ಅಂತ ಕೇಳ್ತೀವಿ, ನೀ ಯಾವ ಮತಕ್ಕೆ ಸೇರಿದ್ದೀಯ ಅಂತ ಕೇಳ್ತೀವಿ, ನಿನ್ ಮನೆ ದೇವ್ರು ಯಾವುದು ಅಂತ ಕೇಳ್ತೀವಿ, ನಿನ್ನ ಕುಲ ಯಾವುದು ಅಂತ ಕೇಳ್ತೀವಿ. ಇವೆಲ್ಲ ಹೋಗ್ಬೇಕಲ್ಲ. ಇದು ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಗಳಾದಾಗ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ವಿದ್ಯೆಯನ್ನು ಕಲೀಲೇಬೇಕು. ಯಾವ ಕಾರಣಕ್ಕೂ ಕೂಡ ನಿಮ್ಮ ಕಸುಬು ಏನಾರ ಇರಲಿ, ಆ ಕಸುಬುಗಳಲ್ಲಿ ನೇತಾಕೊಂಡಿರ್ಬೇಕು ಅಂತ ಏನಿಲ್ಲ, ಅಪ್ಪ ಹಾಕದ ಆಲದ ಮರದಲ್ಲೇ ಇರಬೇಕು ಅಂತೇನಿಲ್ಲ. ನೀವು ಡಾಕ್ಟರ್ಗಳಾಗಬೇಕು, ನೀವು ಇಂಜಿನಿಯರ್ಗಳಾಗಬೇಕು, ನೀವು ಪ್ರೊಫೆಸರ್ಗಳಾಗಬೇಕು, ನೀವು ರಾಜಕಾರಣಿಗಳಾಗಬೇಕು, ನೀವು ವಿಜ್ಞಾನಿಗಳಾಗಬೇಕು. ಯಾಕೆ ಆಗಬಾರ್ದು? ಮತ್ತೆ ವಿಜ್ಞಾನಿಗಳಾಗೋದು, ಡಾಕ್ಟರ್ಗಳಾಗೋದು, ಇಂಜಿನಿಯರ್ಗಳಾಗೋದು ಯಾರದೋ ಕೆಲವರು ಸ್ವತ್ತಲ್ಲ, ಎಲ್ಲರಿಗೂ ಸಾಮರ್ಥ್ಯ ಇದೆ. ಈಗ ನಾನು ಮುಖ್ಯಮಂತ್ರಿ ನಾನು ಹುಟ್ಟಿರೋದು ಕುರುಬರ ಜಾತಿನಲ್ಲಿ, ಮುಖ್ಯಮಂತ್ರಿ ಆಗಿಲ್ವ ಈಗ? ನಿಮ್ಮಲ್ಲಿ ಹೈಕೋರ್ಟ್ ಜಡ್ಜ್ ಆಗಿದ್ರಲ್ಲ ಯಾರು, ದತ್ತು ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ದು? ಈಡಿಗರ ಜಾತಿಯಲ್ಲಿ ಹುಟ್ಟಿದ್ದಲ್ಲ. ಅಂಬೇಡ್ಕರ್ ಯಾವ ಜಾತಿಯಲ್ಲಿ ಹುಟ್ಟಿದ್ದು? ದಲಿತರ ಜಾತಿಯಲ್ಲಿ ಹುಟ್ಟಿದ್ದಲ್ವಾ? ರಾಮಾಯಣ ಬರೆದಂತ ವಾಲ್ಮೀಕಿ ಯಾವ ಜಾತಿಯಲ್ಲಿ ಹುಟ್ಟಿದ್ದು? ವಾಲ್ಮೀಕಿ ಜಾತಿಲಲ್ಲ. ಮಹಾಭಾರತ ಬರೆದಂತ ಹುಟ್ಟಿದ್ದು ಯಾವ ಜಾತಿನಲ್ಲಿ? ಅವನು ಬ್ಯಾಕ್ವರ್ಡ್ ಅಲ್ಲ. ಅದರಿಂದ ಹುಟ್ಟಿನಿಂದಲೇ ಎಲ್ಲವೂ ನಿರ್ಧಾರ ಆಗಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಹೇಗೆ ಅವಕಾಶಗಳು ಸಿಗ್ತವೆ, ಅವಕಾಶಗಳಿಂದ ನಾವು ಹೇಗೆ ಅದನ್ನು ಉಪಯೋಗಿಸ್ಕೊತೀವಿ, ಅವಕಾಶಗಳನ್ನು ಅದರ ಮೇಲೆ ನಿರ್ಧಾರ ಆಗುತ್ತೆ ಅಲ್ವಾ. ಅದರಿಂದ ಈಗ ಜಾಲಪ್ನವರು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದ್ರು. ಅವತ್ತು ಯೋಚನೆ ಮಾಡದೆ ಹೋಗಿದ್ರು ಜಾಲಪ್ನವರು, ಇಷ್ಟೊಂದು ದೊಡ್ಡ ಸಂಸ್ಥೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಉಪಯೋಗಿಸ್ಕೊಂಡ್ರು. ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಗಿದ್ರು, ನಾನು ಮಂತ್ರಿ ಆಗಿದ್ದೆ, ನಾನು ಒಬ್ಬ ಟ್ರಸ್ಟಿ ಆಗಿದ್ದೆ. ಜಾಲಪ್ನವ್ರ ಕಾಲೇಜಿನಲ್ಲಿ ನಾನು ಒಬ್ಬ ಟ್ರಸ್ಟಿ ಆಗಿದ್ದೆ, ಸಂಸ್ಥಾಪಕ ಟ್ರಸ್ಟಿ ನಾನು. ಈಗಿಲ್ಲ ಬಿಡಿ, ಮೊದಲು ಇದ್ದಾಗ ನಾನು ಸಂಸ್ಥಾಪಕ ಟ್ರಸ್ಟಿ ಆಗಿದ್ದೆ. ಈಗ ಹೇಳಿದ್ರು ಬಂಗಾರಪ್ಪನವ್ರ ಕಾಲದಲ್ಲಿ ತಿಮ್ಮೇಗೌಡರಿಗೆ ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ ಅಂತ. ಈಗಲೂ ನೀವು ಮಾಡ್ತೀವಿ ಅಂತಂದ್ರೆ ಮೆಡಿಕಲ್ ಕಾಲೇಜು ಕೊಡೋಣ, ಇಂಜಿನಿಯರಿಂಗ್ ಕಾಲೇಜು ಕೊಡೋಣ, ಬೇರೆ ಸಂಸ್ಥೆಗಳನ್ನು ಕೊಡ್ತೀವಿ.
ಮಧು ಬಂಗಾರಪ್ಪನವರೇ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಇದ್ದಾರೆ, ಹೇಳ್ಕೊಡ್ಸೋಣ. ಮಾಡಲೇಬೇಕು ಅಂತಿಲ್ಲ, ಸರ್ಕಾರ ಮಾಡ್ತಾ ಇದೆ. ಈಗ ಸರ್ಕಾರ ಎಲ್ಲರಿಗೂ ಉಚಿತವಾದಂಥ ಶಿಕ್ಷಣ, ಕಡ್ಡಾಯವಾದಂಥ ಶಿಕ್ಷಣ, ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದನ್ನ ಯಾವ ಕಾರಣಕ್ಕೂ ಕೂಡ ನಿಮ್ಮ ಕಸುಬುಗಳು ಏನೇನೋ ಆಗಿರಲಿ, ನೀವು ಏನೇ ಬಿಸ್ನೆಸ್ ಏನೇ ಮಾಡ್ತಾ ಇರಲಿ, ನೀವು ಯಾವುದೇ ವೃತ್ತಿ ಮಾಡ್ತಾ ಇರಲಿ, ಆದರೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದನ್ನ ಮರೆಯக்கூಡುದು, ಯಾವ ಕಾರಣಕ್ಕೂ ಕೂಡ ಮರೆಯக்கூಡುದು. ವಿದ್ಯೆ ಇಲ್ಲೇ ಹೋದರೆ ಈಗ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ದೇವರಾಜ ಅರಸನವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ದೇವೇಗೌಡರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ವಿದ್ಯೆ, ಅದಕ್ಕೆ ವಿದ್ಯೆ ಕಲಿತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ಇದನ್ನ ನಾರಾಯಣ ಗುರುಗಳು ಬಹಳ ಒತ್ತಿ ಒತ್ತಿ ಹೇಳಿದ್ದಾರೆ. ವಿದ್ಯೆಯಿಂದ ಸ್ವತಂತ್ರರಾಗಿ, ವಿದ್ಯೆಯಿಂದ ಸ್ವತಂತ್ರರಾಗಿ. ನಿಮಗೆ ಸ್ವಾವಲಂಬನೆ ಬರಬೇಕು, ಸ್ವಾಭಿಮಾನ ಬರಬೇಕಾದ್ರೆ ವಿದ್ಯೆ ಕಲೀಲೇಬೇಕು. ನೀವು ಸ್ವತಂತ್ರವಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು. ನೀವು ಮನುಷ್ಯರಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು. ಅದಕ್ಕೋಸ್ಕರ ಈಗ ಜಯಂತ್ಯೋತ್ಸವಗಳನ್ನು ಯಾಕೆ ಮಾಡ್ತಾ ಇದ್ದೀವಿ? ಬೇರೆ ಬೇರೆಯವರು ಈ ಸಾಧಕರ, ಸಮಾಜ ಸುಧಾರಕರ ಹೆಸರಿನಲ್ಲಿ ಜಾತಿ ಮಾಡ್ತಾ ಇದ್ದೀವಿ ಅಂದರೆ ಅವರು ಆ ಜಾತಿಗೆ ಸೀಮಿತ ಆಗಬಾರದು. ಸರ್ಕಾರ ಮಾಡೋದ್ರಿಂದ ಅವರು ಇಡೀ ಸಮಾಜದ ಸ್ವತ್ತು ಅಂತಕ್ಕಂಥದ್ದು ಗೊತ್ತಾಗಬೇಕು. ಅದಕ್ಕೋಸ್ಕರನೇ ಸರ್ಕಾರ ಮಾಡ್ತಕ್ಕಂಥದ್ದು. ನಾನು ಅನೇಕ ಜಯಂತಿಗಳನ್ನು ಮಾಡಿದೆ, ಸುಮಾರು ಈಗ 31 ಜಯಂತಿಗಳನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು 15 ಜಯಂತಿಗಳನ್ನು ನಾನೇ ಮಾಡಿದ್ದು. ನಾರಾಯಣ ಗುರು ಜಯಂತ್ಯೋತ್ಸವವನ್ನು ನಾನೇ ಮಾಡಿದ್ದು 2016ನೇ 2016ನೇ ಇಸ್ವಿನಲ್ಲಿ 2016 ಏನ್ ಘೋಷಣೆ ಆಗ್ಬೇಕಯ್ಯ? ಮಾಡ್ಕೊಳ್ಳೋಣ ಬಿಡು. ಸಮುದಾಯ ಭವನ ಮಾಡೋದ್ರಿಂದ ಕೇಳಪ್ಪ, ಇಲ್ಲಿ ಕೂತ್ಕಡೆ. ಸಮುದಾಯ ಭವನ ಮಾಡ್ಬಿಟ್ಟ ತಕ್ಷಣ ಉದ್ಧಾರ ಆಗ್ಬಿಟ್ಟಾರ. ನಿಮ್ ಮಗನ ವಿದ್ಯಾವಂತರು ಮಾಡಯ್ಯ ಮೊದಲು. ಏನು ಓದ್ತಾವ, ಜಾಗ ಕೊಡೋಣ, ಸಮುದಾಯ ಭವನ ಮಾಡ್ಕೊಳ್ಳೋಣ, ಮೊದಲು ವಿದ್ಯಾವಂತರನ್ನಾಗಿ ಮಾಡಿ. ಈಗ 5 ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗೋಸ್ಕರ? ನಿನಗೋಸ್ಕರ ಅಲ್ವಾ? ನಿಮ್ ಸಮುದಾಯಕ್ಕಲ್ವಾ? 1 ಲಕ್ಷ ಕೋಟಿ. ಈಗ ತಿಮ್ಮೇಗೌಡರು 10 ಎಕರೆ ಜಮೀನು ಕೊಡಿ ಅಂತ ಹೇಳಿದ್ದಾರೆ, 10 ಕೋಟಿ ಕೊಡಿ ಅಂತ ಹೇಳಿದ್ದಾರೆ. ಆಮೇಲೆ ಹಾಸ್ಟೆಲ್ ಮಾಡಬೇಕು, ನಾವು 30 ಕೋಟಿ ಕೊಡಿ ಅಂತ ಕೇಳಿದ್ದಾರೆ. ಆಮೇಲೆ ಜಾಗ ಕೊಡಿ, ಸಮುದಾಯ ಭವನ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅವೆಲ್ಲ ಬರೆದಿದ್ದೀನಿ, ಅವನ್ನೆಲ್ಲ ಅಂತಿಮಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ, ಮಾಡಿಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ. ಮತ್ತೆ ಈ ನಿಮ್ಮ ಅಭಿವೃದ್ಧಿ ನಿಗಮ ಇದೆಯಲ್ಲ, ಈಡಿಗರು ಅಥವಾ ಬಿಲ್ಲವರ ಅಭಿವೃದ್ಧಿ ನಿಗಮ ಮಾಡ್ತಕ್ಕಂಥದ್ದನ್ನು ಕೂಡ ಈಗಾಗಲೇ ಅದು 2023 ಫೆಬ್ರವರಿನಲ್ಲೇ ಘೋಷಣೆ ಆಯಿತು, ಆರ್ಡರ್ಸು ಆಯಿತು. ಆದರೆ ರಿಜಿಸ್ಟ್ರೇಷನ್ನು ಕಂಪ್ನಿ ಆಕ್ಟ್ನಲ್ಲಿ ಆಗಲಿಲ್ಲ. ನನಗೆ ಈಗ ಗೊತ್ತಾಗಿದೆ, ಕಂಪ್ನಿ ಆಕ್ಟ್ನಲ್ಲಿ ರಿಜಿಸ್ಟರ್ ಮಾಡಿಸಿ 10 ಕೋಟಿ ರೂಪಾಯಿನ ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ಇಟ್ಟಿದ್ದಾರೆ. ಅದರ ಬದಲು ಇಲ್ಲೇನೆ ಸ್ವತಂತ್ರವಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡೋಣ, ಕಂಪ್ನಿ ಆಕ್ಟ್ನಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸೋಣ.
ತಿಮ್ಮೇಗೌಡರು ಹೇಳಿದ್ರಲ್ಲ, ಆ ಸಮುದಾಯ ಭವನನೂ ಮಾಡ್ಕೊಳ್ಳೋಣ, ಜಾಗನೂ ಕೊಡೋಣ, ಹಾಸ್ಟೆಲ್ಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಆದರೆ ಒಂದು ಮಾತ್ರ ನೀವು ಯಾವ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕಳು ಅವಿದ್ಯಾವಂತರಾಗಬಾರ್ದು. ಅದೇ ನಾರಾಯಣ ಗುರುಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ. ಈಗ ನಾರಾಯಣ ಗುರುಗಳಿಗೆ ಯಾಕೆ ನಾವು ಗೌರವ ಸಲ್ಲಿಸ್ತೀವಿ ನೋಡಿ, ಅವರಿಗೆ ಇವತ್ತು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದ್ದೀವಿ, ಅವ್ರನ್ನ ಸ್ಮರಿಸ್ಕೊಂಡಿದ್ದೀವಿ. ಯಾಕಂತಂದರೆ ಅವರು ಹೇಳಿದಂಥ ವಿಚಾರ ಇದೆಯಲ್ಲ, ಚಿಂತನೆಗಳಿದ್ದಾವಲ್ಲ, ಆ ಚಿಂತನೆಗಳನ್ನು ನಾವು ಫಾಲೋ ಮಾಡ್ತಕ್ಕಂಥ, ಅವರು ನಡೆದಂಥ ದಾರಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಒಬ್ಬ ನಾರಾಯಣ ಗುರು ಇಡೀ ಕೇರಳದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆದರೆ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಬದಲಾವಣೆ ಮಾಡಕ್ಕೆ ಸಾಧ್ಯ ಆಗಲ್ವಾ? ನಾನು ಎಲ್ಲ ಹಿಂದುಳಿದ ಜಾತಿಗಳ ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರ ಪರವಾಗಿರ್ತಕ್ಕಂಥವನು, ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವನು. ಯಾರನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ, ಮಾಡೋದೂ ಇಲ್ಲ. ನನ್ನ ರಾಜಕೀಯ ಜೀವನನೇ ಸಾಮಾಜಿಕ ನ್ಯಾಯ. ಅದರಿಂದ ನಾರಾಯಣ ಗುರು ಹೇಳದಂತೆ ನಾವೆಲ್ಲರೂ ಕೂಡ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಜನರಿಗೆ ನಾರಾಯಣ ಗುರುಗಳ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ, ನೀವೆಲ್ಲರೂ ಕೂಡ ನಾರಾಯಣ ಗುರುಗಳು ಏನು ಹೇಳಿದ್ದಾರೆ ಆ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ, ಬಹಳ ಜನ ಬಂದಿದ್ದೀರಿ, ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.